ಇಲ್ಲಿ ಸೊಲ್ಯೂಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿ ಅರ್ಥ ಮಾಡ್ಕೊತೀವಿ. ಇಲ್ಲಿ ವರ್ಡ್ ಸೊಲ್ಯೂಷನ್ ಅಂತ ಹೇಳಿದ್ರೇನೋ ಅದನ್ನ ಅರ್ಥ ಮಾಡ್ಕೊತಾ ಇದೀವಿ. ಸೊ ಇದರ ಅರ್ಥ ಏನು? ವ್ಯಾಲ್ಯೂ ಆಫ್ ಎಕ್ಸ್ which gives a true statement, value or values of x which gives a true statement ಅಂತ ಹೇಳಿದ್ರೆ ಏನು? ಎಕ್ಸಾಂಪಲ್ ಕೊಟ್ಟಿದ್ದೀನಿ ಒಂದು. ಸೊಲ್ಯೂಷನ್ಸ್ of x square plus 5x plus 6 is equal to 0 or x is equal to -2 and -3 ಅಂತ ಹೇಳಿದ್ರೆ, if I substitute x is equal to -2, x ಬದಲಾಗಿ -2 ಹಾಕಿದ್ರೆ -2 square plus 5 times of -2 plus 6 is equal to 0. 4 minus 10 plus 6 is equal to 0. True statement. ಮುಂದಿದ್ದು sub x is equal to -3. -3 the whole square plus 5 into -3 plus 6 is equal to 0. 9 minus 15 plus 6 is equal to 0. ಇದು ಕೂಡ ಒಂದು true statement ಅಲ್ವಾ? 9 plus 6 is 15, minus 15 is 0. So -2 ಮತ್ತೆ -3 ನಿಮ್ಮ ಟ್ರೂ ಸೊಲ್ಯೂಷನ್. ಆಲ್ಸೋ ಚೆಕ್ ಫಾರ್ x is equal to 1 and -1. 1 -1 ಟ್ರೈ ಮಾಡೋಣ. ಪ್ರತಿ ಸತಿನೂ ಎಲ್ಲದಕ್ಕೂ ಟ್ರೂ ಸ್ಟೇಟ್ಮೆಂಟ್ ಬರುತ್ತೆ, ಇಲ್ಲಾಂದ್ರೆ ಇಸ್ ಇಟ್ ಎನ್ ಎಕ್ಸೆಪ್ಷನಲ್ ವ್ಯಾಲ್ಯೂಸ್ ಅಂತ ನೋಡೋದಕ್ಕೆ x is equal to -1 ಸಬ್ ಮಾಡಿ. ಸೊ 1 square plus 5 into 1 plus 6 is equal to 0. ಇದು ಪಾಸಿಟಿವ್ ವ್ಯಾಲ್ಯೂ, ಇದು 0, ಹಾಗಾಗಿ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಸಬ್ x is equal to -1. -1 square plus 5 into -1 plus 6 is equal to 0. -1 square is 1 ಆಯ್ತಾ? 1 plus 6 is 7, -5 ಇದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಸೊಲ್ಯೂಷನ್ಸ್ ಅಂತ ಹೇಳೋದು ದೇ ಆರ್ ಯೂನಿಕ್ ವ್ಯಾಲ್ಯೂಸ್, ಸುಮ್ಮನೆ ಯಾವುದೋ ಬರಲ್ಲ. ಸೊ ಈ ಚಾಪ್ಟ್ರಲ್ಲಿ ನಾವು ಇದನ್ನ ಸೊಲ್ಯೂಷನ್ ಹುಡುಕೋದಕ್ಕೆ ನಾವು ಕೆಲಸ ಮಾಡೋದು. ಇದು ಹೇಗೆ ಹುಡುಕ್ಬೋದು, ಮತ್ತೆ ಮೆಥಡ್ಸ್ ಏನೋ, ರಿಲೇಶನ್ಶಿಪ್ ಏನೋ, ಸೊಲ್ಯೂಷನ್ ಮತ್ತೆ ಕೋಎಫಿಷಿಯಂಟ್ಸ್, ಕಾನ್ಸ್ಟೆಂಟು, ಆ ಥರ ವಿಷಯ ನೋಡ್ತೀವಿ. ಅನದರ್ ನೇಮ್ ಆ್ಯಂಡ್ ರೆಪ್ರೆಸೆಂಟೇಷನ್. ಸೊಲ್ಯೂಷನ್ ಮತ್ತೊಂದು ಹೆಸರು ಏನಂತ ಹೇಳಿದ್ರೆ ರೂಟ್ಸ್ ಆಯ್ತಾ? ರೂಟ್ಸ್ ಅಂತಾನೂ ಹೇಳ್ತಾರೆ. ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ಅಂತ ಹೇಳಿ -2 and -3 ಅಂತಾನು ಹೇಳ್ಬೋದು. ರೆಪ್ರೆಸೆಂಟೇಷನ್ ಆಲ್ಫಾ ಅಂಡ್ ಬೀಟಾ. ಆಲ್ಫಾ ಬೀಟಾ ಏನಕ್ಕೆ, ಗಾಮಾ ಏನಕ್ಕೆ ಆಗಲ್ಲ? ಹೇಗೆ ನಾವು ಝೀರೋಸ್ ಹಿಂಗೆ ಜ್ಞಾಪಕ ಇದ್ರೆ, ಝೀರೋಸ್ ಅದು ಫೋರ್ತ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಬರುತ್ತೆ, ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ ಬರುತ್ತೆ. ಸೊ ಅಲ್ಲಿ ಏನಂತ ಹೇಳಿದ್ರೆ, ಎಲ್ಲಿ ಡಿಗ್ರಿ 2 ಇತ್ತೋ ನಂಬರ್ ಆಫ್ ಝೀರೋಸ್ 2 ಇತ್ತು ಅಲ್ಲಿ. ಇಲ್ಲೂ ಕೂಡ ಇಲ್ಲಿ ಡಿಗ್ರಿ 2 ಇದೆ, ಸೊ ರೂಟ್ಸ್ ಆರ್ ಆಲ್ಸೋ 2. ದಟ್ ಈಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ರೂಟ್ಸ್ ಅಂತ ಹೇಳಿ. ರೂಟ್ 0 ಇರ್ಬೋದು, 1 ಇರ್ಬೋದು, ಬಟ್ ಮ್ಯಾಕ್ಸಿಮಮ್ 2. ಸೊ 2 ಇತ್ತು ಅಂದ್ರೆ ದೇ ರೆಪ್ರೆಸೆಂಟ್ ಬೈ ಆಲ್ಫಾ ಅಂಡ್ ಬೀಟಾ. ಸೊ ಇಲ್ಲಿ ನಾವು ಆಲ್ಫಾ ಇಸ್ ಈಕ್ವಲ್ ಟು -2, ಬೀಟಾ ಇಸ್ ಈಕ್ವಲ್ ಟು -3 ಅಂತ ಹೇಳ್ಬೋದು. ಗ್ರಾಫಿಕಲಿ ಹೇಗೆ ಕಾಣಿಸುತ್ತಿದೋ, ಸೊ ಅದನ್ನು ನೋಡೋದಕ್ಕೆ ಈ ಕೋಎಫಿಷಿಯಂಟ್ನ 1, 5 and 6 ಎಂಟರ್ ಮಾಡಿ ನಮ್ಮ ಕೋಡಲ್ಲಿ ನೋಡೋಣ. 1, 5 and 6. ಸೊ nature of roots are real and unequal. Roots are -2 and -3 ಅಲ್ವಾ? -2, -3 ನಮ್ಮ ರೂಟ್ಸ್. ಸೊ ಇಲ್ಲಿ ಝೂಮ್ ಮಾಡಿದ್ರೆ ಸ್ವಲ್ಪ ಅರೇಂಜ್ ಮಾಡಬೇಕು. ಸೊ -3 and -2. ಸೊ ಗ್ರಾಫಿಕಲಿ ಹೇಗೆ ಕಾಣಿಸುತ್ತೆ? ಇಟ್ ವಿಲ್ ಬಿ ಅ ಲೈನ್ ವಿಚ್ ದ equation crosses the x-axis. So these are values wherein the graph will cross the x-axis. Graphically ಏನಿದು graphical meaning ಅಂತ ಹೇಳಿದ್ರೆ, these are points where the graph
process the x-axis. ಸೊ ನೀವು ಯಾವತ್ತಿದ್ರೂ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ just open this code, input your coefficients and the constant, and you'll get the roots, and also you'll get to see how the graph looks. ಸೊ ಇದನ್ನೆಲ್ಲ ನೋಡಬೇಕಾಗುತ್ತೆ ನೀವು. So which of the below values is a raw solution of x square minus 4 is equal to 0? ಈ ಥರ ಪ್ರಶ್ನೆ ನೆಕ್ಸ್ಟ್ ಮಾಡೋಣ.